ಮೇದಿನಿ ಆಯಿತು. ಅವರನ್ನು ಎದುರಿಸಿಕೊಳ್ಳುವ ಶಕ್ತಿಯನ್ನು ವಿಷ್ಣುವಿಗಿತ್ತೆ. ಅದರಿಂದ ಶಿವನಿಗೂ ಗೌರವ ಬಂದು ನೀನು ಗೌರಿಯಾದೆ. ಹಾಗೆಯೇ ಶಿವನಿಗೆ ಸಾಂಬಶಿವನೆಂಬ ಹೆಸರು ಬಂದಿತು. ಯಾವ ರೀತಿ ಅತ್ತಿ ಮರದಲ್ಲಿ ಕಾಯಿಗಳು ಅಸಂಖ್ಯವಾಗಿ ಮೆತ್ತಿಕೊಂಡಿರುವ ಹಾಗೆ ನಿನ್ನ ರೋಮರೋಮಗಳಲ್ಲಿಯೂ ಅಸಂಖ್ಯಾತ ಬ್ರಹ್ಮಾಂಡಗಳು ಅಂಟಿಕೊಂಡಿವೆ. ಹೀಗಿರಲು ನಿನ್ನ ಅಪಾರವಾದ ಮಹಿಮೆಯನ್ನು ಯಾರು ತಾನೇ ಅರಿಯಲು ಸಾಧ್ಯ ತಾಯೇ? ನೀನೆತ್ತ ಮನುಷ್ಯನೆತ್ತ, ಎಲ್ಲಿಗೆಲ್ಲಿಯ ಸಂಬಂಧ ತಾಯೇ? ನೀನು ಆಕಾಶವನು ಪಾತಾಳ ಮಹಾತಾಯೇ. ನಿನ್ನ ಖಡ್ಗ ಕಟಾರಿ ಗದೆ ಶರ ಬಿಲ್ಲು ಚಕ್ರಗಳಿಗೆ ಎದುರು ನಿಲ್ಲುವವರಾರು? ನಿನ್ನ ಶೌರ್ಯಕ್ಕೆ ಹಾಗೂ ಉಗ್ರತ್ವಕ್ಕೆ ಈ ಜಗತ್ತಿನಲ್ಲಿ ಯಾರು ತಾನೇ ಎದುರು ನಿಲ್ಲುವರು? ನಿನ್ನನ್ನು ಸ್ಮರಿಸಿಯೇ ದೈತ್ಯರು ಇನ್ನು ಹೆದರಿ ಕಂಪಿಸುತ್ತಿದ್ದಾರೆ. ನೀನೇ ಈ ಜಗಕ್ಕೆ ಕರ್ತೃಳು ಮಹಾಲಕ್ಷ್ಮಿ. ಆದ್ದರಿಂದಲೇ ಮಹಿಷನ ವಧೆಯೇ ಮಾಡಿದೆ. ಜನ್ಮ ಸ್ಥಿತಿ ಲಯಕ್ಕೆ ಕಾರಣರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿನ್ನ ಪೀಠ ಕಾಲುಗಳು. 7 ಕೋಟಿ ಮಹಾಮಂತ್ರಗಳೇ ನಿನ್ನ ದರ್ಭಾಸನ. ಪಂಚಪ್ರೇತರೇ ನಿನ್ನ ಹಾಸಿಗೆ. ಕಮಲಜ ವಿಷ್ಣು ರುದ್ರರೇ ಸದಾಶಿವರು. ಅಮ್ಮ ನಿನ್ನ ಮೂಗುತಿಯ ರತ್ನಕಾಂತಿ, ನಿನ್ನ ಮುತ್ತಿನ ಬೊಟ್ಟಿನ ಬೆಳಕು, ನಿನ್ನ ಓಲೆಯ ತೇಜಸ್ಸು, ನಿನ್ನ ಆಭರಣಗಳ ಸೌಂದರ್ಯ, ನಿನ್ನ ಕಾಲಂತಿಗೆ ಗೆಜ್ಜೆ, ಬಂಗಾರದ ಕಿರೀಟದ ಸೌಂದರ್ಯ ಇವೆಲ್ಲವೂ ಕಾಣುವವನೇ